ಪ್ರಧಾನಿ ನಿವಾಸದ ಬಳಿ ಭಾರಿ ದೊಡ್ಡ ಹೈ ಡ್ರಾಮಾ ನಡೆದಿದೆ. ಧರಣಿ ನಿರತ ಕೆಲ ಕೈ ನಾಯಕರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಧಾನಿ ನಿವಾಸ ಬಳಿ ಧಾವಿಸ್ತಾ ಇರುವ ಕೈ ನಾಯಕರ ದಂಡು. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳಕ್ಕೆ ಕೂಡ ಪೊಲೀಸರು ಬಂದಿರುವಂತದ್ದು. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಮನೆ ಮುಂದೆ ಕಾಂಗ್ರೆಸ್ ಧಿಕ್ಕಾರ ಘೋಷಣೆಯನ್ನ ಕೂಗ್ತಾ ಇದೆ. ಧರಣಿಯನ್ನ ಕೈಬಿಡುವಂತೆ ರಾಹುಲ್ ಗಾಂಧಿ ಬಳಿ ಪೊಲೀಸರು ಮನವಿಯನ್ನ ಮಾಡ್ತಾ ಇದ್ದಾರೆ. ದೆಹಲಿ ಪ್ರಧಾನಿ ನರೇಂದ್ರ ಮೋದಿ ನಿವಾಸದ ಬಳಿ ದೊಡ್ಡ ಹೈ ಡ್ರಾಮಾ. ಧರಣಿ ನಿರತ ಕೆಲ ನಾಯಕರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಧಾನಿ ನಿವಾಸ ಬಳಿ ಕೈ ನಾಯಕರ ದಂಡೆ ಹರಿದು ಬರ್ತಾ ಇದೆ. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. मैडम अरे रुक जाओ दादा, आप पूछ रहे हो। माइक नहीं डाल रहे, कैमरा विजुअल बना रहे हैं। अब आपने बोल दिया ना बात। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗ ಪ್ರಧಾನಿ ನರೇಂದ್ರ ಮೋದಿ ನಿವಾಸಕ್ಕೂ ಕೂಡ ನೀಟ್ ಕಿಚ್ಚು ವ್ಯಾಪಿಸಿದೆ. ಅದೇ ರೀತಿಯಾಗಿ ದೆಹಲಿ ಪ್ರಧಾನಿ ನಿವಾಸದ ಬಳಿ ಕೂಡ ದೊಡ್ಡ ಹೈ ಡ್ರಾಮಾ ನಡೆದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದಿಲೀಪ್? ಸಿಜೆಪಿ ನಡೆಸಿದ್ದಂತ ಪ್ರತಿಭಟನೆ ಏನಿದೆ ನೀಟ್ ವಿರೋಧಿಸಿ, ಅದು ಇವಾಗ ಕಾಂಗ್ರೆಸ್ ಕೂಡ ಅದಕ್ಕೆ ರಂಗಪ್ರವೇಶ ಮಾಡಿದೆ ಅಂತ ಹೇಳ್ಬೋದು. ನಿನ್ನೆ ಏನು ಸಿಜೆಪಿ ಪ್ರತಿಭಟನಾಕಾರರು ಜಂತರ್ ಮಂತರ್ನಿಂದ ಪ್ರತಿಭಟನೆ ಹೊರಟು ಆನಂತರ ಏನೊಂದು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕ್ತಂತ ಸಂದರ್ಭದಲ್ಲಿ ಭಾರಿ ದೊಡ್ಡ ಹೈಡ್ರಾಮಾ ನಡೀತು. ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ ಸೇರಿದಂತೆ ಹಲವು ರೀತಿಯಾದಂತಹ ಒಂದು ದಮನಕಾರಿ ನೀತಿಗಳನ್ನ ದಿಲ್ಲಿ ಪೊಲೀಸರು ಅನುಸರಿಸಿದ್ರು. ಇದನ್ನ ವಿರೋಧಿಸಿ ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಅವರ ಪರವಾಗಿ ಇದೀಗ ಕಾಂಗ್ರೆಸ್ ಬೀದಿಗಿಳಿದಿದೆ. ಅದರಲ್ಲೂ ದೆಹಲಿಯಲ್ಲಿರುವ ಖರ್ಗೆ ನಿವಾಸದಿಂದ ದೊಡ್ಡ ಮಟ್ಟದ ಒಂದು ಕಾಂಗ್ರೆಸ್ ಪ್ರತಿಭಟನಾ ರ್ಯಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದತ್ತ ಹೊರಟಿತು. ಈ ಒಂದು ಪ್ರತಿಭಟನೆಯಲ್ಲಿ ಏನೊಂದು ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಕರ್ನಾಟಕದ ಸಿಎಂ, ಅವರು ಸಂಪುಟ ವಿಸ್ತರಣೆ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ದಿಲ್ಲಿಗೆ ಏನು ಹೋಗಿದ್ರು, ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೂ ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಎಲ್ಲಾ ನಾಯಕರು ಕೂಡ ಖರ್ಗೆ ನಿವಾಸದ ಬಳಿ ಮೊದಲು ಸೇರಿದ್ರು. ಆ ನಂತರ ಅವರು ಘೋಷಣೆಗಳನ್ನ ಕೂಗುತ್ತಾ ಪ್ರಧಾನಿ ನಿವಾಸದ ಬಳಿ ಹೊರಟರು. ಯಾವಾಗ ಈ ಒಂದು ಕಾಂಗ್ರೆಸ್ ಪ್ರತಿಭಟನಾ ಧರಣಿ ಪ್ರಧಾನಿ ನಿವಾಸದ ಬಳಿ ಧಾವಿಸ್ತು, ಈ ಸಂದರ್ಭದಲ್ಲಿ ಪೊಲೀಸರು ಹಲವು ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆದ್ರು. ಈ ವೇಳೆಯಲ್ಲಿ ಪ್ರತಿಭಟನೆ ತೀವ್ರಗೊಳ್ಳಿತು, ಆಕ್ರೋಶದ ವಾತಾವರಣ ಕೂಡ ನಿರ್ಮಾಣ ಆಯಿತು. ಹೀಗಾಗಿ ಹೆಚ್ಚಿನ ಪೊಲೀಸರನ್ನ ರವಾನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇನ್ನಷ್ಟು ಕಾರ್ಯಕರ್ತರು ಕೂಡ ಈ ಒಂದು ಸ್ಥಳದಲ್ಲಿ ಧಾವಿಸಿದ್ರು. ಒಟ್ನಲ್ಲಿ ಪ್ರಧಾನಿ ನಿವಾಸದ ಬಳಿ ಹೈಡ್ರಾಮನೆ ನಿರ್ಮಾಣ ಆಯಿತು ಅಂತ ಹೇಳ್ಬೋದು. ಇನ್ನ ರಾಹುಲ್ ಗಾಂಧಿ ಅವರು ಪ್ರಧಾನಿ ನಿವಾಸದ ಎದುರು ಭಾಷಣ ಮಾಡ್ತಾ ಏನೊಂದು ಕೇಂದ್ರ ಸರ್ಕಾರದ ನೀತಿ ಇದೆ ಮತ್ತೆ ನೀಟ್ ಹಗರಣ ವಿಚಾರವಾಗಿ ಸಂಸತ್ನಲ್ಲಿ ಚರ್ಚೆಗೆ ಅವಕಾಶ ಕೊಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಕೇಂದ್ರ ಸರ್ಕಾರ ಯುವಕರ ಭವಿಷ್ಯವನ್ನ ನಾಶ ಮಾಡ್ತಾ ಇದೆ, ಪ್ರತಿಭಟನೆಗೆ ಬಂದ ವಿದ್ಯಾರ್ಥಿಗಳ ಮೇಲೆ ಹಿಂಸಾಚಾರ ನಡೆದಿದೆ ಅಂತ ಹೇಳಿ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೇವಲ ಪ್ರಧಾನಿ ಮೋದಿ ಅವರು ಮಾತ್ರ ಅಲ್ಲ, ಈ ಒಂದು ಹಗರಣಕ್ಕೆ ಕಾರಣ ಆದಂತ ಮೊದಲಿಗೆ
ಕೇಂದ್ರದ ಏನೊಂದು ಶಿಕ್ಷಣ ಸಚಿವರಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸಿದ ಆರೋಪದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಮತ್ತೆ ಈ ಇಬ್ಬರು ಸಚಿವರು ಯಾರಿಗೆ ರಿಪೋರ್ಟ್ ಮಾಡ್ಕೊಂತಾರೆ ಅಂದ್ರೆ ಅದು ಪ್ರಧಾನಿ ಮೋದಿ ಅವರಿಗೆ ರಿಪೋರ್ಟ್ ಮಾಡ್ಕೊಂತಾರೆ. ಹಾಗಾಗಿ ಪ್ರಧಾನಿ ಮೋದಿ ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಟ್ಟಿನಲ್ಲಿ ಏನೊಂದು ಈ ನೀಟ್ ವಿರೋಧಿ ಹೋರಾಟ ಏನಿದೆ ಅದು ಈಗ ಪ್ರಧಾನಿ ನಿವಾಸದ ಬಳಿ ತಲುಪಿದೆ ಅಂತ ಹೇಳ್ಬೋದು. ಅಂಕಿತಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ದೆಹಲಿ ಪ್ರಧಾನಿ ನರೇಂದ್ರ ಮೋದಿ ನಿವಾಸದ ಬಳಿ ದೊಡ್ಡ ಭಾರಿ ಹೈ ಡ್ರಾಮಾ ನಡೆದಿದೆ. ಈಗಾಗಲೇ ಕಾಂಗ್ರೆಸ್ ಕೆಲ ಕಾರ್ಯಕರ್ತರು, ಕಾಂಗ್ರೆಸ್ ಕೆಲ ನಾಯಕರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನರೇಂದ್ರ ಮೋದಿ ನಿವಾಸದ ಬಳಿ ಬಂದು ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸೇರಿರುವಂಥದ್ದು, ಕಾಂಗ್ರೆಸ್ ನಾಯಕರು ಕೂಡ ಸೇರಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ನಿವಾಸದ ಬಳಿ ರಾಹುಲ್ ಗಾಂಧಿ ಅವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಖರ್ಗೆ ನಿವಾಸದಿಂದ ಪ್ರಧಾನಿ ನರೇಂದ್ರ ಮನೆಯವರೆಗೂ ಕೂಡ ರ್ಯಾಲಿಯನ್ನ ಹೊರಟಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಹಾಗೆ ಒಂದ್ ಕಡೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದು. ಧರಣಿ ನಿರತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದು ರೀತಿಯಾಗಿ ದೆಹಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಬಳಿ ದೊಡ್ಡ ಹೈ ಡ್ರಾಮವೇ ನಡೆದಿದೆ ಅಂತಾನೆ ಹೇಳ್ಬೋದು. ಪ್ರಧಾನಿ ನರೇಂದ್ರ ಮೋದಿ ನಿವಾಸಕ್ಕೂ ನೀಟ್ ಕಿಚ್ಚು ವ್ಯಾಪಿಸಿದ ಬೆನ್ನಲ್ಲೇ ಈಗಾಗಲೇ ಒಂದ್ ಕಡೆ ಸಾಕಷ್ಟು ಜನರು ಕೂಡ ಈಗ ಸೇರಿದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು, ಆಲ್ಮೋಸ್ಟ್ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕೆಲ ನಾಯಕರನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಧಾನಿ ನಿವಾಸದ ಬಳಿ ಧಾವಿಸ್ತಾ ಇರುವ ಕೈ ನಾಯಕರ ತಂಟು. ಇನ್ನು ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ಸ್ಥಳಕ್ಕೆ ಬಂದಿರುವಂಥದ್ದು. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಕಾಂಗ್ರೆಸ್ ಧಿಕ್ಕಾರವನ್ನ ಕೂಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಧಿಕ್ಕಾರ ಘೋಷಣೆಯನ್ನ ಕೂಗ್ತಾ ಇರುವಂಥದ್ದು. Thank you.